ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಜ್ಜಿ ತಾತಂದಿರಿಗೆ, ಮಾತಾ ಭಗಿನಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಮುದ್ದು ಮಕ್ಕಳಿಗೆ ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ದೇವಕಿ 8ನೇ ಗರ್ಭದಿಂದ ಕಂಸ ನಿನಗೆ ಮರಣ ಎಂಬುದನ್ನು ಕೇಳಿದಂತಹ ಕಂಸನಿಗೆ ಆಘಾತವಾಯಿತು. ತಂಗಿಯನ್ನು ತುಂಬ ಪ್ರೀತಿ ಮಾಡ್ತಿದ್ದ ಅವನು. ಅದನ್ನು ಕೇಳಿದಂತಹ ಕಂಸ ಕ್ರೂರ ದೃಷ್ಟಿಯನ್ನು ಬೀರಿದ ದೇವಕಿಯ ಮೇಲೆ. ಅವಳ ಜುಟ್ಟನ್ನು ಹಿಡಿದ, ಕೈಯಲ್ಲಿ ಕತ್ತಿಯನ್ನು ಹಿಡಿದು ಮೇಲಕ್ಕೆತ್ತಿದ. ಅವನು ತುಂಬ ಕ್ರೂರಿಯಾಗಿದ್ದ. ಏನು ಬೇಕಾದರೂ ಮಾಡ್ತಿದ್ದ, ಯಾವ ಪಾಪ ಕಾರ್ಯಗಳನ್ನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಆಗಿದ್ದ. ಅವನು ಯಾವಾಗ ದೇವಕಿಯನ್ನು ಕೊಲ್ಲಿಕ್ಕೆ ಹೀಗೆ ಕತ್ತಿಯನ್ನು ಹಿಡಿದ್ನೋ ಅಲ್ಲಿ ಸೇರಿದ ಜನರೆಲ್ಲರೂ ಒಂದ್ಮೇಲೆ ಸ್ತಬ್ಧರಾದರು. ಏನು ಮಾತೇ ಬರಲಿಲ್ಲ. ಎಲ್ಲ ಭಯಭೀತರಾದರು. ಕೆಲವರು ಓಡಿ ಹೋದರು, ಕೆಲವರು ಕಿರುಚಿಕೊಂಡ್ರು. ತಂಗಿಯಾದ ದೇವಕಿಯನ್ನು ಕಂಸ ಈಗ ಕೊಲ್ಲುತ್ತಾನೆ ಎಂಬುದನ್ನು ತಿಳಿದು ಮಹಾನುಭಾವನಾದ ವಸುದೇವ ಬಂದು ಕಂಸನನ್ನು ಸಮಾಧಾನಪಡಿಸಿದ. ಇದು ಬರೀ ಮೋಸ, ಯಾರೋ ನಮ್ಮನ್ನು ಮೋಸಗೊಳಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನೀನು ಆ ಮೂರ್ಖ ಅಶರೀರವಾಣಿಗಳಿಗೆ ಬೆಲೆ ಕೊಡಬೇಡ. ನೀನು ಸಂತೋಷದಲ್ಲಿ ಇರುವುದನ್ನು ಕಂಡು ಅದನ್ನು ಕೆಡಿಸಲು ನಿನ್ನ ಮನಸ್ಸಿನಲ್ಲಿ ಹುಳಿಯನ್ನು ಹಿಂಡಲು ಪ್ರಯತ್ನಿಸುತ್ತಿದ್ದಾರೆ. ಅವರು ಯಾರೆಂಬುದನ್ನು ಮೊದಲು ಕಂಡುಹಿಡಿ, ಸಮಾಧಾನ ತಂದುಕೋ ಕಂಸ ಅಂಥೇಳಿ ಪ್ರಾರ್ಥಿಸಿದ ವಸುದೇವ. ಆಗ ಕಂಸ ಅಲ್ಲಿ ಸೇರಿದ್ದವರೆಲ್ಲರನ್ನು ಉದ್ದೇಶಿಸಿ, ಯಾರು ಮುಂದೆ ಬನ್ನಿ. ಈಗ ಬೇಡದ್ದ ಮಾತನ್ನು ಹೇಳಿ ಹೋದವರು ಯಾರು? ಒಂದೊಮ್ಮೆ ಯಾರು ಹೇಳಿಲ್ಲ ಅಂತಾದರೆ ಎಲ್ಲರನ್ನೂ ಕೊಂದು ಬಿಡ್ತೇನೆ ಅಂತ ಹೇಳಿ ಸಿಟ್ಟಿನಿಂದ ಆರ್ಭಟಿಸಿದ. ಆಗಲಿದರು, ನಂಗೆ ಗೊತ್ತಿಲ್ಲಪ್ಪ, ನಾನಲ್ಲ ಅಂತ ಹೇಳಿದರು. ಸುಳ್ಳು ಹೇಳಬೇಡಿ ನೀವು. ಈಗ ಸ್ಪಷ್ಟವಾಗಿ ಕೇಳಿಸಿದ ಸಂದೇಶ. ದೇವಕಿ 8ನೇ ಗರ್ಭದಿಂದ ನಿನಗೆ ಮರಣ ಎಂಬುದಾಗಿ ಕೇಳಿಸಿದ್ದನ್ನು ನಾನು ಕೇಳಿಸಿಕೊಂಡಿದ್ದೇನೆ. ನನ್ನ ಕಿವಿ ಕಿವುಡಾಗಿಲ್ಲ ಇನ್ನು. ಆಗ ಮತ್ತೆ ಅಶರೀರವಾಣಿ ಎತ್ತು, ಏ ಮೂರ್ಖ, ಏ ದುಷ್ಟ ಕಂಸ, ನಿಜ ನೀನು ಅಂದುಕೊಂಡದ್ದು, ನೀನು ಕೇಳಿಸಿದ್ದು ನಿಜ. ದೇವಕಿ 8ನೇ ಗರ್ಭದಿಂದಲೇ ನಿನಗೆ ಮರಣ ಹೇಳಿ ಮತ್ತೆ ಕೇಳಿಸಿತು. ಮೇಲೆ ನೋಡ್ತಾನೆ, ಕ್ರೋಧಾಭರಿತನಾಗಿದ್ದಾನೆ, ಆವೇಶಭರಿತನಾಗಿದ್ದಾನೆ. ಮತ್ತೆ ದೇವಕಿಯ ಜುಟ್ಟನ್ನು ಹಿಡಿದು ಅಲ್ಲಾಡಿಸಿದ. ಆಗ ವಸುದೇವ ಬಂದು ತಡೆದ. ಅವನನ್ನು ಆ ಕಡೆ ದೂಡಿಬಿಟ್ಟ. ಇಲ್ಲ ದೇವಕಿ, ಈಗ ನಿನ್ನನ್ನು ಕೊಂದೇ ಬಿಡುತ್ತೇನೆ. ಭಯಗೊಂಡಳು, ಕಟ ನಡೆದಿದ್ದಾಳೆ. ಆದರೂ ಅದನ್ನು ಲೆಕ್ಕಿಸದಂತಹ ಕಂಸ, ನಿನ್ನ ಕುತ್ತಿಗೆಯನ್ನು ಕಡಿದೇ ಬಿಡುತ್ತೇನೆ, ನೀನು ಬದುಕಿರಬಾರದು. ನೀನು ಬದುಕಿದ್ದರೆ ತಾನೇ ನಿನ್ನ 8ನೇ ಗರ್ಭ ಬರುವಂಥದ್ದು. ನೀನೇ ಇಲ್ಲ ಎಂದ ಮೇಲೆ ನಿನ್ನನ್ನು ಕೊಂದೇ ಬಿಡುತ್ತೇನೆ ಅಂತ ಹೇಳ್ತಿದ್ದ. ಒಂದು ಗಳಿಗೆಯ ಹಿಂದೆ ನವವಧುವಾಗಿ ಅಲಂಕಾರ ಭೂಷಿತಳಾಗಿ ನಿಂತಿದ್ದಳು ದೇವಕಿ. ಮುಖದಲ್ಲಿ ಹಾಸ್ಯ ಚಿಗುರನ್ನು ಹುಟ್ಟಿದಳು. ಹರ್ಷವನ್ನು ಹೊತ್ತಂತಹ ಪುತ್ಥಳಿಯಾಗಿದ್ದಳು. ಆದರೆ ಈಗ ಅದೇ ಕಂಸ ತಂಗಿಗೆ ವೈರಿಯಾಗಿದ್ದಾನೆ. ಕಂಸನ ಅಪ್ಪ ಉಗ್ರಸೇನನಿಗೆ ಕಂಸನ ಸಿಟ್ಟು ಗೊತ್ತಿತ್ತು. ಹಾಗಾಗಿ ಏನೂ ಮಾತಲಾರದಂಥ ಪರಿಸ್ಥಿತಿಯಲ್ಲಿ ಅವನಿದ್ದ. ಆಗ ತರುಣ ವಸುದೇವನೇ ಬಂದು ರಥದಿಂದಿಳಿದು ಬಂದ. ಇನ್ನೇನು ಕಡಿಯುವುದರಲ್ಲಿದ್ದ ದೇವಕಿಯ ಕುತ್ತಿಗೆಯನ್ನು ಕಂಸ ಆಗ ಬಂದು ಅವನ ಕೈಯನ್ನು ಹೀಗೆ ಹಿಡಿದ. ಇನ್ನೇನು ಕಂಸ ದೇವಕಿಯ ಕುತ್ತಿಗೆಯನ್ನು ಕಡಿಬೇಕು ಅಂತ ಖಡ್ಗವನ್ನು ಮೆಲಿತಿದನು. ಆ ಕೈಯನ್ನು
ವಸುದೇವ ಬಂದು ಹಿಡಿದ. ರಾಜೋತ್ತಮ, ಈಗ ತಾನೇ ನವವಧುವಾಗಿ ನಿಂತಿದ್ದಾಳೆ ಅವಳನ್ನು ಕೊಲ್ಲುವುದು ಸರಿಯಾ ಅಂತ ವಸುದೇವ ಕೇಳಿದ. ಅವನಿಗೆ ಕೋಪ ಬಂತು, ಮತ್ತೆ ಕೋಪ ಬಂತು. ಅವನನ್ನು ಆ ಕಡೆ ದೂಡಿದ. ಮತ್ತೆ ದೇವಕಿಯನ್ನು ಕೊಲ್ಲಲಿಕ್ಕೆ ಬಂದ. ಆಗ ಉಗ್ರಸೇನ ಮಹಾರಾಜ ಮತ್ತು ದೇವಕ್ಕ ಇಬ್ಬರು ಸೇರಿ ಅವನನ್ನು ತಡೆದರು. ಆ ಮಗು ನಿನಗೇನು ಮಾಡಿದ್ದೆ, ಅವಳನ್ನು ಬಿಟ್ಟು ಬಿಡು ಅಂತ ಕೇಳಿಕೊಂಡ್ರು. ಮತ್ತೆ ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ, ಬಿಡಲಾರೆ, ಇವಳ ಮಗುವಿನಿಂದ ನನ್ನ ಮರಣ ಆಗುತ್ತಾ ಉಂಟು, ಹಾಗಾಗಿ ಇವಳನ್ನು ಬಿಡಲಾರೆ, ಇವಳ ಕುತ್ತಿಗೆಯನ್ನು ಛೇದಿಸುತ್ತೇನೆ ಅಂತ ಅದನ್ನು ಹೇಳ್ತಿದ್ದಾನೆ. ಆಗ ವಸುದೇವ ತುಂಬ ಜಾಣ ಇದ್ದ. ಓಹೋ, ಇವನನ್ನು ಹೇಗೆ ಮಾತನಾಡುವುದು ಅಂತ ನನಗೆ ಗೊತ್ತುಂಟು, ಹಾಗೆ ಮಾತಾಡಿಸ್ತೇನೆ ಅಂತ ಮನಸ್ಸಿನಲ್ಲಿ ಯೋಚಿಸಿ, ಭೋಜಕುಲ ತಿಲಕ, ನೀನು ಭೋಜಕುಲಕ್ಕೆ ಕೀರ್ತಿಯನ್ನು ತಂದುಕೊಟ್ಟ, ಭೋಜಕುಲದ ಮುಕುಟಮಣಿ ಇದ್ದ ಹಾಗೆ ನೀನು. ಲೋಕದ ವೀರಾದಿ ವೀರರೆಲ್ಲ ನಿನ್ನನ್ನು ಕೊಂಡಾಡುತ್ತಾರೆ. ಈಗ ನೀನು ಯಕಶ್ಚಿತ್ ಒಂದು ಹೆಣ್ಣು, ಅದರಲ್ಲೂ ನಿನ್ನ ತಂಗಿಯನ್ನು ಕೊಲ್ತಿದ್ದೀಯಲ್ಲ ನೀನು. ಇದು ಯಾವ ನ್ಯಾಯ ಹೇಳು? ನೀನು ತಂಗಿಯನ್ನು ಕೊಂದರೆ ನೀನು ಇಷ್ಟು ದಿನ ಮಾಡಿಕೊಂಡು ಬಂದಂತಹ ಒಳ್ಳೆಯ ಹೆಸರು ಕೀರ್ತಿಯನ್ನೆಲ್ಲ ನಾಶ ಮಾಡಿಕೊಳ್ತೀಯ. ಯಾಕಂದರೆ ಒಂದು ಹೆಣ್ಣನ್ನು ಕೊಲ್ಲುವುದರಿಂದ ಅದೆಲ್ಲ ನಿನಗೆ ಹೆಸರು, ಕೆಟ್ಟ ಹೆಸರು ಬಂದೇ ಬರ್ತದೆ. ಹಾಗಾಗಿ ನೀನು ಅವಳನ್ನು ಕೊಲ್ಲಬೇಡ, ನಿನ್ನ ಒಳ್ಳೆಯ ಹೆಸರನ್ನು ಕೆಡಿಸ್ಕೋಬೇಡ. ನಿನಗೆ ದೇವಕಿಯಿಂದ ತಾನೇ ಅಲ್ಲ, ಅವಳ 8ನೇ ಗರ್ಭದಿಂದ ನಿನಗೆ ಮರಣ ಅಂತುಂಟು. ಹಾಗಾಗಿ ಅಲ್ಲಿಯವರೆಗೆ 8ನೇ ಗರ್ಭದಿಂದ ಮರಣ ಅಂತಿರುವಾಗ ಈಗ ಯಾಕೆ ದೇವಕಿಯನ್ನು ಕೊಲ್ತೀಯ ನೀನು? ನಿನ್ನನ್ನು ನಾನು ಕಾಪಾಡ್ತೇನೆ, ನೀನು ನನ್ನ ಬಂಧು ಅಲ್ವಾ, ನನಗೆ ಹುಟ್ಟಿದ ಎಲ್ಲ ಮಕ್ಕಳನ್ನು ನಿನಗೆ ತಂದು ಒಪ್ಪಿಸುತ್ತೇನೆ, ಆಗ ನೀನು ಏನು ಬೇಕಾದರೂ ಮಾಡು ಅಂತ ಅವನನ್ನು ಹೊಗಳುತ್ತಾ ವಿಷಯವನ್ನು ಹೇಳಿದ. ಆಗ ಕಂಸ ಕತ್ತಿಯನ್ನು ಸ್ವಲ್ಪ ಕೆಳಕ್ಕಿಳಿಸಿ ಸ್ವಲ್ಪ ಹೊತ್ತು ಯೋಚಿಸಿದ. ಇದು ಒಂದು ವಿಷಯ ಹೌದು, ವಸುದೇವ ಸುಳ್ಳು ಹೇಳುವನಂತೂ ಅಲ್ಲ. ಯೋಚಿಸಿದ. ಸರಿ, ಹಾಗಾದರೆ ಮತ್ತೆ ಮೋಸ ಮಾಡಲಿಕ್ಕಿಲ್ಲ. ನೀನು ಮೋಸ ಮಾಡದೆ ನಿನ್ನ ವಂಶವನ್ನೇ ನಿರ್ವಂಶವನ್ನಾಗಿ ಮಾಡುತ್ತೇನೆ ನಾನು. ಕೊಟ್ಟ ಮಾತಿಗೆ ತಪ್ಪಬೇಡ, ನಿನ್ನ ಹುಟ್ಟಿದ ಎಲ್ಲ ಮಕ್ಕಳನ್ನು ನನಗೆ ತಂದು ಒಪ್ಪಿಸು ಅಂತ ಕಂಸ ಹೇಳಿದ. ಆಗ ವಸುದೇವನಿಗೆ ಅಪ್ಪ, ಬೀಸೋ ದೊಣ್ಣೆ ತಪ್ಪಿರಿ 1000 ವರ್ಷ ಆಯಸ್ಸು ಅಂತಾರೆ. ಹಾಗಾಯಿತು ಅವನಿಗೆ. ಸದ್ಯಕ್ಕೆ ತಪ್ಪಿತಲ್ಲ, ಮುಂದೆ ನೋಡೋಣ ಅಂತ ಅಂದ್ಕೊಂಡು, ಸರಿ ಹಾಗಾದರೆ ನಾವು ನಮ್ಮ ರಾಜ್ಯಕ್ಕೆ ವಧುವನ್ನು ಕರೆದುಕೊಂಡು ಹೋಗ್ತೇವೆ ಅಂತ ಹೊರಟು ಹೋದರು. ಕಂಸ ಕೂಡ ತನ್ನ ಅರಮನೆಗೆ ಹೋದ. ಹಾಗಾದರೆ ಮುಂದೆ ಏನಾಯಿತು ಅಂತ ಮುಂದೆ ನೋಡೋಣ. ನಮಸ್ಕಾರಗಳು.